ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಇವಾಗ ಸೀಸನ್ 11 ಸ್ಟಾರ್ಟ್ ಆಗುತ್ತೆ ಅಕ್ಟೋಬರಿಂದ. ಹೋಸ್ಟ್ ಆಗಿ ಸುದೀಪ್ ಸರ್ ಇರಲ್ಲ ಅಂತ ರೂಮರ್ಸ್ ಎಲ್ಲ ಬರ್ತಿದೆ. ನಿಮಗೆ ಯಾರು ಬರಬೇಕು? ನನಗೆ ರಮೇಶ್ ಅರವಿಂದ್ ಸರ್ ಬರಬೇಕು. ಯಾಕೆ ರಮೇಶ್ ಅರವಿಂದ್ ಸರ್ ಸುದೀಪ್ ಥರ ಅವ್ರಿಗೂ ನಾಲೆಜ್ ಇದೆ. ಆಮೇಲೆ ಹೇಗೆ ಮಾತಾಡಬೇಕು, ಯಾವ ರೀತಿ ಜನನ ಅಂದರೆ ಕಂಟೆಸ್ಟೆಂಟ್ನ ಯಾವ ಥರ ನೋಡ್ಕೊಬೇಕು, ಅವ್ರಿಗೆ ಯಾವ ಥರ ಬುದ್ಧಿವಾದ ಹೇಳ್ಬೇಕಂತ ರಮೇಶ್ ಅರವಿಂದ್ ಸರ್ಗೆ ಒಂಚೂರು ಗೊತ್ತಾಗುತ್ತೆ, ಅದಕ್ಕೆ ಅವ್ರು ಬರಬೇಕು. ಬಟ್ ಸುದೀಪ್ ಸರ್ ನಡೆಸ್ಕೊಡ್ತಿದ್ರೆ ಬಿಗ್ ಬಾಸ್ ಚೆನ್ನಾಗಿತ್ತು. ಯೂಶಲಿ ಸುದೀಪ್ ಸರ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಅದರಿಂದ ಬಿಗ್ ಬಾಸ್ ಚೆನ್ನಾಗಿ ನಡೀತಿದೆ. ಸರ್ರು ಸ್ಟಾರ್ಟಿಂಗಿಂದ ಹಾಸ್ಟ್ ಮಾಡಿರೋದಕ್ಕೆ ಅದು ಬಿಗ್ ಬಾಸ್ ಇನ್ನೂ ಚೆನ್ನಾಗಿ ನಡೀತಾ ಇದೆ. ಬಟ್ ಇವಾಗ ಚೇಂಜ್ ಆಗ್ತಾ ಇರೋದು ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ನೆಕ್ಸ್ಟ್ ಸೀಸನ್ ಚೆನ್ನಾಗಿ ಬರಲ್ಲ. ಸುದೀಪ್ ಸರ್ ಇದ್ರೇ ಚೆನ್ನಾಗಿರುತ್ತೆ. ಸೊ ಸುದೀಪ್ ಸರ್ ತೆಗೆದ್ರೆ, ಸುದೀಪ್ ಸರ್ ಬದಲು ಬೇರೆಯವ್ರು ಮಾಡಿದ್ರೆ ಚೆನ್ನಾಗಿರಲ್ಲ ಅನಿಸ್ತಾ ಇದೆ. ಲಿಸ್ಟಲ್ಲಿ ರಿಷಬ್ ಶೆಟ್ಟಿ ಸರ್ ಕೂಡ ಇದ್ದಾರೆ. ಬಂದರೆ ಹೆಂಗಿರುತ್ತೆ? ರಿಷಬ್ ಶೆಟ್ಟಿ ಸರ್ ಬರೋದು ಬೇಡ. ಅವ್ರ ಕಾಂತಾರ ಫಿಲಮ್ ಮಾಡ್ಕೊಂಡು ಫಿಲಮ್ ಬ್ಲಾಕ್ ಬಸ್ಟರ್ ಫಿಲಮ್ ಕೊಟ್ಟರೆ ಸಾಕು. ಹಂಗಿದ್ರೆ ರಮೇಶ್ ಅರವಿಂದ್ ಸರ್ ಬರಬೇಕು. ಅಂದರೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅವರ ಹೋಸ್ಟೆಲ್ಲಿ? ಅಂದರೆ ಸುಮ್ಮನೆ ಅದು ಸುದೀಪ್ ಸರ್ ಹೇಗೆ ಮಾಡ್ತಾರೋ ಆ ಥರ ಅವರು ಕನ್ವೆ ಮಾಡ್ಕೊಂಡವ್ರೆ. ಸುದೀಪ್ ಸರ್ ಸ್ಥಾನನ ಅವ್ರು ತುಂಬ್ತಾರೆ ಅಂತ? ತುಂಬ್ತಾರೆ. ಬೇರೆಯವರು ಅಂದರೆ ನಿಮ್ಮ ಪ್ರಕಾರ ಯಾರು ಆ ಪ್ಲೇಸ್ಗೆ ಸೂಟೇಬಲ್ ಆಗ್ತಾರೆ ಮ್ಯಾಮ್? ರಮೇಶ್ ಅರವಿಂದ್ ಸರ್ ಕೇಳ್ಬರ್ತಿದೆ, ರಿಷಬ್ ಶೆಟ್ಟಿ ಹೆಸರು ಕೇಳ್ಬರ್ತಿದೆ. ನಿಮ್ಮ ಯಾರು ಸೂಟೇಬಲ್ ಆಗ್ತಾರೆ ಅವರಿಬ್ಬರಲ್ಲಿ? ರಮೇಶ್ ಸರ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ರಮೇಶ್ ಸರ್ ಆಗಲೇ ಒಂದು ಹೋಸ್ಟ್ ಮಾಡಿದಾರಲ್ಲ, ಇದು ಜಿ ಕನ್ನಡದಲ್ಲಿ ಮಾಡಿದಾರಲ್ಲ, ಅವ್ರ ಹೋಸ್ಟಿಂಗು ಚೆನ್ನಾಗಿದೆ. ಸುದೀಪ್ ಸರ್ದು ಏನಂದರೆ, ಯಾಕಂದರೆ ಅವರು ಬಿಡದೇ ಇದ್ರೇ ಒಳ್ಳೆಯದು. ಯಾಕಂದ್ರೆ ಅವ್ರ ಖಡಕ್ ಮಾತು, ಆ ಲುಕ್ಕು, ಅವರು ವೀಕೆಂಡಲ್ಲಿ ಬಂದು ಕೊಡೋವಂಥ ಅಪಿರೆನ್ಸು, ಅವರು ಹೇಳಿದ ಮೇಲೆ ಅಲ್ಲಿ ಕಂಟೆಸ್ಟ್ಗಳು ವಿಯರ್ಡಾಗಿ ಬಿಹೇವ್ ಮಾಡಿರೋರು ತುಂಬ ಜನ ಇದ್ದಾರೆ. ಯಾಕಂದರೆ ಎಲ್ಲ ಸೀಸನ್ ನೋಡಿರೋದ್ರಿಂದ ವಿಯರ್ಡಾಗಿ ಬಿಹೇವ್ ಮಾಡಿರೋರು ತುಂಬ ಜನ ಇದ್ದಾರೆ. ಅವ್ರನ್ನೂ ಕಂಟ್ರೋಲ್ ತೊಗೊಳೋದ್ರಲ್ಲೂ ಅವರ ಸಾಮರ್ಥ್ಯ ತುಂಬ ಇದೆ. ಅವ್ರ ಥರ ಹೋಲ್ಡ್ ಮಾಡೋಕ್ಕೆ ಕಂಟೆಸ್ಟ್ಗಳನ್ನ ಬೇರೆಯವ್ರ ಕೈಲಿ ಆಗಲ್ಲ. ಆಲ್ಮೋಸ್ಟ್ ರಮೇಶ್ ಸರ್ ಅನ್ನೋಕ್ಕಿಂತ ರಿಷಬ್ ಅವ್ರು ಮಾಡಿದ್ರು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಬೇರೆ ಯಾರು ಮಾಡಿದ್ರು ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಇವರ ಗಾಂಭೀರ್ಯತೆ, ಗಟ್ಸು, ಮಾತು ಬೇರೆಯವ್ರಿಗೆ ಬರಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.